ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಆ ವಿಡಿಯೋ ಆಗಿರಲ್ಲ. ಸ್ನ್ಯಾಪ್ಚಾಟ್ ಇದೆ ಗೊತ್ತಾ, ಟಿಂಕರಿಂಗು ಪೇಂಟಿಂಗ್ ಮಾಡಿ ಆಲ್ಮೋಸ್ಟ್ ಗರ್ಲ್ಸ್ ಎಲ್ಲ ಅವ್ರ ಕ್ಯಾಮ್ರಾ ಕ್ಲಾರಿಟೀಸ್ ತುಂಬಾ ಸಖತ್ತಾಗಿದ್ರು ಅವ್ರು ಯೂಸ್ ಮಾಡೋದೇ ಸ್ನ್ಯಾಪ್ಚಾಟ್. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಏನಪ್ಪ ಇವತ್ತು ಔಟ್ಡೋರ್ ವಿಡಿಯೋ ಮಾಡ್ತೀನಿ, ನೀವು ಇಂಡೋರ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಿರ್ತೀರಾ. ವಿಷಯ ಇದೆ, ಆಕ್ಚುಲಿ ನಾನೊಂದು ಮೊಬೈಲ್ DJ ಅವ್ರದ್ದು ಮೊಬೈಲ್ ಗಿಂಬಲ್ ಆರ್ಡರ್ ಮಾಡಿದ್ದೆ, ಬಂದಿತ್ತು. ಏನೋ ತುಂಬಾ ಚೆನ್ನಾಗಿದೆ, ಒಂದು ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು. ಸೊ ನಿಮ್ ಮುಂದೆ ತರ್ತಿದ್ದೀನಿ. ಆದ್ರೂ ನೀವೇನೇ ಹೇಳಿ, DJ ಅವರು ಪ್ಯಾಕಿಂಗ್ ಮಾಡೋದ್ರಲ್ಲಿ ನಂಬರ್ 1. ಜಸ್ಟ್ ಎತ್ತಾಕಿದ್ರೆ ಏನೂ ಡ್ಯಾಮೇಜ್ ಆಗಲ್ಲ, ಆ ರೀತಿ ಪ್ಯಾಕಿಂಗ್ ಮಾಡ್ತಾನೆ. ಓಪನ್ ಮಾಡೋಣ. ಆಕ್ಚುಲಿ ಆಫರ್ ಇತ್ತು, 12,000 ಜಸ್ಟ್ 6,000 ಏನೋ ಆಫರ್ ಇತ್ತು ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಆಕ್ಚುಲಿ ಒಳಗಡೆ ಅಂದ್ರೆ ಸ್ಟೆಪ್ ವೈಸ್ ಏನೇನು ಇರಬೇಕು ಅಂತ ಬಾಕ್ಸ್ ಫ್ರಂಟ್ ಪೇಜ್ ಅಲ್ಲಿ ಮಿಕ್ಸ್ ತರ ಕೊಟ್ಟಿದ್ದಾರೆ. ಬಾಕ್ಸ್ ಬೇರೆ ಇದೆ. ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ. ಕ್ಯಾರಿ ಬ್ಯಾಗ್, ಇನ್ಸ್ಟ್ರಕ್ಷನ್ ಕಾರ್ಡ್, ಯಾವ ತರ ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅನ್ನೋದು ಇನ್ಸ್ಟ್ರಕ್ಷನ್ ಕಾರ್ಡ್. ಲೈಕ್ ಇದನ್ನ ಯೂಸ್ ಮಾಡ್ಬೇಕು ಅಂತಂದ್ರೆ ಇದ್ರದ್ದು ಒಂದು ಪರ್ಟಿಕ್ಯುಲರ್ ಆಪ್ ಬರುತ್ತೆ, DJI ಅನ್ನೋದು. ಆ ಆಪ್ ನ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಆಗಿ ನಾರ್ಮಲ್ ಕ್ಯಾಮ್ರಾದಲ್ಲಿ ಶಟ್ ಮಾಡಕ್ ಅಷ್ಟೇ ಆಗುತ್ತೆ, ಬಟ್ ಝೂಮ್ ಇನ್ ಝೂಮ್ ಔಟ್ ಆಗಲ್ಲ, ಕ್ಯಾಮ್ರಾ ಕನೆಕ್ಟ್ ಆಗಿರಲ್ಲ. ನಿಮ್ಗೆ ಕ್ಯಾಮ್ರಾ ಕನೆಕ್ಟ್ ಆಗಿ ಝೂಮ್ ಇನ್ ಝೂಮ್ ಔಟ್ ಕ್ಲೀನ್ ಆಗಿ ಫ್ಲೆಕ್ಸಿಬಲ್ ಸಿಗ್ಬೇಕು ಅಂತಂದ್ರೆ ಸ್ಕ್ಯಾನರ್ ಕೊಟ್ಟಿದ್ದಾರೆ. DJI ಅವ್ರದೇನೆ ಒಂದು ಆಪ್ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಒಂದು ಆಪ್ ಜಸ್ಟ್ ಸ್ಕ್ಯಾನ್ ಮಾಡಿ ಆಪ್ ನ ಡೈರೆಕ್ಟ್ ಲಿಂಕ್ ಮಾಡಕ್ಕೆ ಒಂದು ಸ್ಕ್ಯಾನರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದ್ರದ್ದು ಗೈಡ್ ಲೈನ್ಸ್ ರಿಪೋರ್ಟ್ ಹನುಮಂತನ್ ಬಹಳ ಇದ್ದಂಗೈತೆ. ಇದು ಓದಕ್ಕೆ ಒಂದಿನ ಅಲ್ಲ, 2 ದಿನನೇ ಟೈಮ್ ಬೇಕು. ಇದನ್ನ ಇದಿರ್ಲಿ, ಆಮೇಲೆ ಓದ್ಕೊಳ್ಳೋಣ. ಇದೇ ನೋಡಿ, DJI ಅವ್ರದ್ದು ಮೊಬೈಲ್ ಗಿಂಬಲ್. ಆಕ್ಚುಲಿ ಇದಕ್ಕೆ ಯಾರಿಗಪ್ಪ ಯೂಸ್ ಅಂತಂದ್ರೆ, ಜಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇರ್ತಾರೆ ಬಿಗಿನರ್ಸು, ಫೋನಲ್ಲೇ ಶೂಟ್ ಮಾಡ್ತಿರೋರಿಗೆ, ವಿಡಿಯೋಗ್ರಫಿ ಮಾಡೋರಿಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಬೆಸ್ಟ್ ಯೂಸ್ ಅಂತಾನೆ ಹೇಳ್ಬೋದು. ಲೈಕ್ ಇದೇನಪ್ಪ, ಐ ಥಿಂಕ್ ಇದು ಸ್ಟ್ಯಾಂಡ್ ಅನ್ಕೊಂತೀನಿ. ಮೊದಲು ಇದನ್ನ ತೋರಿಸ್ಕೊಡಲ್ಲ, ಆದ್ರೂ ಪ್ಯಾಕಿಂಗ್ ನೋಡಿ ನೀವೇನು ಹೇಳಿ ಅಲ್ಟಿ. ಜಸ್ಟ್ ಏನೇ ಮಾಡಿದ್ರು ಅಳ್ಳಲ್ಲ, ಜಸ್ಟ್ ಇಟ್ಟಿರೋದಷ್ಟೇ, ಇನ್ನೇನು ಮಾಡಿಲ್ಲ. ಏನೇ ಮಾಡಿದ್ರು ಅಳ್ಳಲ್ಲ, ಸುಮ್ಮನೆ ಹೇಳಲ್ಲ. DJI ಅವ್ರದ್ದು ಬೆಸ್ಟ್ ಪ್ಯಾಕಿಂಗ್ ಇರೋ. ಇಷ್ಟು ಇದನ್ನ ಈ ತರ ಓಪನ್ ಮಾಡಬೇಕು. ಇದು ಆಕ್ಚುಲಿ ಇದು ರಿಮೂವ್ ಆಗುತ್ತೆ. ಇದನ್ನ ನಮ್ಮ ಫೋನ್ ಪೇಸ್ಟ್ ಮಾಡೋದು. ಲೈಕ್ ಇದು ಹೆಂಗೆ ಅಂತಂದ್ರೆ ಜಸ್ಟ್ ಹಿಂಗಿಟ್ರೆ ಅಷ್ಟೇ. ಬ್ಯಾಗ್ಲೈಟ್ ಇದೆ, ಇಷ್ಟು ಕ್ವಾಲಿಟಿ ಯಾವ್ದಾದ್ರು ಬರಲ್ಲ. ಕ್ಲೀನಾಗಿ ಗ್ರಿಪ್ ನೋಡಿ ಬರ್ತಿಲ್ಲ, ಇಷ್ಟು ಟೈಟ್ ಇದೆ ಅಂತಂದ್ರೆ ನೋಡಿ ಅಷ್ಟೇ. ಅಪ್ಪಿ ತಪ್ಪಿ ಜಸ್ಟ್ ಮಿಸ್ ಆಗಿ ಏನಾದ್ರು ಇದಾಯ್ತು ಅಂತಂದ್ರೆ ಲೂಸ್ ಕನೆಕ್ಷನ್ ಇಲ್ಲ. ಇಷ್ಟು ಟೈಟ್ ಇದೆ ಗೊತ್ತಾ ಯಪ್ಪ. 2 ಕೈಲಿ ಇಟ್ಕೊಂಡು ಇದು ಮಾಡ್ಬೇಕು. ಇಲ್ಲ ಅಂತಂದ್ರೆ ಒಂದ್ ಕೈಲಿ ಏನಾದ್ರು ಸಾಹಸ ಮಾಡಬೇಕು ಅಂತಂದ್ರೆ ಇಲ್ಲಿ ಬೇರಿಂಗ್ ಥ್ರೆಡ್ ಇದೆಯಲ್ಲ, ಇದು ಡ್ಯಾಮೇಜ್ ಆಗುತ್ತೆ. ಓಕೆ, ಸೊ ಹಾಕ್ಬಿಟ್ಟು ಆನ್ ಮಾಡೋಣ. ಮತ್ತೆ ಕ್ವೆಶನ್ ಕೂಡ ಕೊಟ್ಟಿದ್ದಾರೆ, ಫೋನ್ ಕ್ಯಾಮ್ರಾ ಡೈರೆಕ್ಷನ್ ಅಂತ. ನಿಮ್ದು ಮೊಬೈಲ್ದು ಲಾಕ್ ಬರ್ತದೆ, ಅದು ನೋಡ್ಕೊಂಡು ಹಾಕಿ. ಜಸ್ಟ್ ಈ ತರ ಆಗುತ್ತೆ ಹಾಕಿದ್ರೆ. ಓಕೆ, ಟೆಸ್ಟ್ ಮಾಡೋಣ. 1 2 3 ಸ್ಟಾರ್ಟ್. ನೋಡಿ, ಜಸ್ಟ್ ಬಿಟ್ಬಿಟ್ಟಿದ್ದೀನಿ ಅಷ್ಟೇ ನಾನು. ಯಾವ ತರ ಇದೆ ಎಳೆದ್ರು ಕೂಡ ಬರಲ್ಲ. ಆನ್ ಮಾಡೋಣ. ನಾವು ಆನ್ ಮಾಡಕ್ಕೆ ಜಸ್ಟ್ M ಬಟನ್ ಇದೆಯಲ್ಲ, ಇದನ್ನ ಲಾಂಗ್ ಪ್ರೆಸ್ ಮಾಡ್ಕೋಬೇಕು. ಲಾಂಗ್ ಪ್ರೆಸ್ ಮಾಡ್ತಿದ್ದೀನಿ. ಜೈ ಮಾತಾಡ ಹಿಂಗೆ ಅಲ್ಟಿಯಲ್ಲ. ಇದರಲ್ಲಿ ಟೋಟಲ್ 3 ಮೋಡ್ಸ್ ಬರುತ್ತೆ. ಆ ಮೋಡ್ ದೆನ್ ಈ ಬಟನ್ ಬಂದು, ಆದ್ರೂ ನೀವೇನು ಹೇಳಿ, ಈ ಬಟನ್ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಮೇಲೆ ಕೆಳಗೆ, ಎಡಕ್ಕೆ, ಬಲಕ್ಕೆ. ದೆನ್ ಇಲ್ಲಿ ಈ ಬಟನ್ ಇದೆಯಲ್ಲ, ಇದು ವಿಡಿಯೋನ ಸ್ಟಾರ್ಟ್ ಮಾಡೋದು. ದೆನ್ ಇದು ಕೆಳಗಡೆ ಇದೆಯಲ್ಲ, ಇದನ್ನ ಡಬಲ್ ಟ್ಯಾಪ್ ಮಾಡಿದ್ರೆ
ಫೋನ್ ರೊಟೇಟ್ ಆಗುತ್ತೆ. ಓಕೆ, ಯೂಟ್ಯೂಬ್ಗೆ ಇರ್ಬೋದು, ಜಸ್ಟ್ ವಿಡಿಯೋಗ್ರಫಿಗೆ ಇರ್ಬೋದು, ಈ ಥರ ಆರಾಮ್ 6,000ಕ್ಕೆ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನ ಸಿಂಗಲ್ ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಟ್ರೈಟ್ ಆಗುತ್ತೆ. ದೆನ್ ಈ ಬಟನ್ ಇದೆಯಲ್ಲ, ಇದನ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ವಿಡಿಯೋ ಕ್ಯಾಪ್ಚರ್ ಆಗ ಸ್ಟಾರ್ಟ್ ಆಗುತ್ತೆ. ದೆನ್ ನಿಮಗೆ ಜೂಮ್ ಇನ್ ಝೂಮ್ ಔಟ್ ಬಟನ್ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಝೂಮ್ ಇನ್ ಝೂಮ್ ಔಟ್. ಜಸ್ಟ್ ಹಿಂಗೆ ಇಟ್ಕೊಂಡು ಈ ತರ ಇದು ಮಾಡೋದು. ಒಳ್ಳೆ ಪ್ಲೇಸಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು AI ಫೀಚರ್ಸ್ ಲಾಕ್ ಬಟನ್ ಇರ್ಬೋದು, ಇಲ್ಲ ಝೂಮ್ ಇನ್ ಝೂಮ್ ಔಟ್ ಬಟನ್ ಇರ್ಬೋದು. ಬೆಟರ್ ಜಸ್ಟ್ ಹಿಂಗೆ ಇಟ್ಕೊಂಡು ಮಿಡಲ್ ಫಿಂಗರ್ ಅಲ್ಲಿ ಈ ತರ ಇದು ಮಾಡ್ಬೋದು. ನೀವು ಎಷ್ಟೇ ಇದು ಮಾಡಿದ್ರು, ಎಷ್ಟೇ ಮೂವಿಂಗ್ ಆದ್ರೂ ಫೋನ್ ಒಂದ್ಸತಿ ಈ ಬಟನ್ ಪ್ರೆಸ್ ಮಾಡಿ ಬಿಟ್ಬಿಟ್ರಿ ಅಂತಂದ್ರೆ ಜಸ್ಟ್ ಇದು ಮಾಡಿದ್ರು ಫೋನ್ ಸ್ಟ್ರೈಟ್ ಆಗಿರುತ್ತೆ. ಲೈಕ್ ನಾನು ನಿಮ್ಗೆ ತೋರಿಸ್ತೀನಿ. ಸ್ಟ್ರೈಟ್ ಆಯ್ತಾ ನೋಡಿ, ಇಷ್ಟು ಸಖತ್ತಾಗಿದೆ ಅಲ್ಲ. ನಿಜ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಲ್ಲಿ ಬಂದು ಈ ಸ್ಟ್ಯಾಂಡ್ನ ಇದು ಪೇಸ್ಟ್ ಮಾಡೋದು, ಲಾಕ್ ಮಾಡೋದು ಅಂತಂದ್ರೆ ನಾನು ಹೇಳುತ್ತಲ್ಲ, ಒಬ್ಬರೇ ಇದ್ದು ಸೆಲ್ಫ್ ವಿಡಿಯೋ ಕ್ಯಾಪ್ಚರಿಂಗ್ ಮಾಡ್ಕೋಬೇಕಿದ್ರೆ ಜಸ್ಟ್ ಇದನ್ನ ಲಾಕ್ ಮಾಡಿ ಟೇಬಲ್ ಮೇಲೆ ಇಟ್ಬಿಟ್ರೆ ಜಸ್ಟ್ ನೋಡಿ ಇಷ್ಟ ಆಯ್ತು. ಹಿಂಗಿದೆ ಅಲ್ಲ, 6,000ಕ್ಕೆ ಯಾರು ತಾನೇ ಕೊಡ್ತಾರೆ ಈ ತರ ಪ್ರಾಡಕ್ಟ್. ಓಪನ್ ಮಾಡೋಣ, ಸ್ಟ್ಯಾಂಡ್ ಮಾಡೋಣ. ನೋಡಿ ಹೇಗಿದೆ, ಆದ್ರೂ ಅಲ್ಟಿಯಲ್ಲ. DJI ಆ್ಯಪ್ ಅವ್ರದೇನೆ ನಾವು ಲಾಗಿನ್ ಮಾಡ್ಕೊಂಡಾಗ ಕ್ಯಾಮ್ರಾ ಕ್ಲಾರಿಟಿ ಅಂತೂ ಅಲ್ಟಿ. ಓಕೆ, ಬಟ್ ಇದನ್ನ ಓಪನ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಓಪನ್ ಮಾಡ್ಬೇಕು. ಬೈ ಮಿಸ್ ಆಗಿ ಏನಾದ್ರೂ ಜಸ್ಟ್ ರಾಂಗ್ ಇದಾಯ್ತು ಅಂತಂದ್ರೂ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಇದರಲ್ಲಿ ಟೋಟಲ್ 3 ಬೇರಿಂಗ್ಸ್ ಬರ್ತದೆ. ಅದೇನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ಹೋಯ್ತು ಅಂತಾನೆ ಅರ್ಥ. ಸರ್ವಿಸ್ ಸೆಂಟರ್ಗೆ ತಗೊಂಡೋಗ್ಬೇಕು. ಸಕ್ಕತ್ತಾಗಿದೆ ಅಲ್ಲ. ನಿಮ್ಗೆ DJI ಆ್ಯಪ್ ಅವ್ರದೇನೆ ರಿಜಿಸ್ಟರ್ ಮಾಡಿ ಅದು ಯಾವ ತರ ಝೂಮ್ ಇನ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಗೈಸ್, ಆಮೇಲೆ ಇನ್ನೊಂದು, ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಆ ವಿಡಿಯೋ ಆಗಿರಲ್ಲ. ಸೊ ಗೈಸ್, ಈ ತರ ಫಿಟ್ ಮಾಡಿದ್ರೆ ಈ ತರ ಫ್ಲೆಕ್ಸಿಬಲ್ ಕುತ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು, ನಾನು ಅವಾಗಲೇ ನಿಮ್ಗೆ ಹೇಳಿದೆ, DJI ಅವ್ರದೇನೆ ಒಂದು ಆ್ಯಪ್ ಇದೆ, ಅದ್ರ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡಬೇಕು ಅಂತ. ಆ ಆ್ಯಪ್ ಯಾವುದು, ಹೇಗೆ ಕನೆಕ್ಟ್ ಮಾಡೋದು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. DJI ಇದು ಪ್ಲೇ ಸ್ಟೋರ್ ಅವೈಲೇಬಲ್ ಇದೆ. ಜಸ್ಟ್ ನೀವು ಓಪನ್ ಮಾಡಿದ್ರೆ ಈ ತರ ಬರುತ್ತೆ. ಕ್ಯಾಮ್ರಾ ಆಪ್ಷನ್ ಕಾಣಿಸ್ತಿದೆ ನಿಮಗೆ. ಡಿವೈಸ್ ಕನೆಕ್ಷನ್ ಅಂತ ಬರುತ್ತೆ. ಡಿವೈಸ್ ಕನೆಕ್ಷನ್ ಅಂತ ಬಂದಾಗ ನಿಮ್ದು ಗಿಂಬಲ್ ಆನಲ್ಲಿ ಇರಬೇಕು. ಆನಲ್ಲಿ ಇರಬೇಕು ಅಂತಂದ್ರೆ ಒಂದ್ ಥಿಂಗ್, ನೀವು ಇದನ್ನ ಓಪನ್ ಮಾಡಿ ಆನ್ ಮಾಡೋಕೆ ಮುಂಚೆ ಫೋನ್ ಇಲ್ಲಿ ಫೇಸ್ ಮಾಡಿರ್ಬೇಕು. ಫೋನ್ ಫೇಸ್ ಮಾಡಿದ್ರೆ ಮಾತ್ರ ಅದು ಸ್ಟ್ರೈಟ್ ಆಗಿ ಬಂದು ಕನೆಕ್ಟ್ ಆಗೋದು. ಇದನ್ನ ಓಪನ್ ಮಾಡ್ಬೇಕಂತೂ ತುಂಬಾ ಕೇರ್ಫುಲ್ ಆಗಿ ಮತ್ತೆ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಆದ್ರೂ ಇದು ಕನೆಕ್ಟ್ ಆಗೋದಂತ ನನಗೆ ತುಂಬಾನೇ ಇಷ್ಟ ಆಯ್ತು. ಇಷ್ಟೇ. ಓಕೆ, ಈ ತರ ಆಯ್ತು. ಈ ಬಟನ್ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಲಾಂಗ್ ಪ್ರೆಸ್ ಮಾಡಿ ಹಿಂಗೆ ಮಲ್ಟಿ ಅಲ್ಲ. ಓಕೆ, ಇವಾಗ ಇದಾಯ್ತು. ಇವಾಗ ಆ್ಯಪ್ ಓಪನ್ ಮಾಡೋಣ. ಆ್ಯಪ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಕನೆಕ್ಷನ್ ಅಲ್ಲೇ ತಗೊಳುತ್ತೆ. ತೋರಿಸ್ತೀನಿ ನೋಡಿ, ನನಗೆ ಕಾಣಿಸ್ತಿದ್ಯಾ, ಕನೆಕ್ಟೆಡ್ ಅಂತ ಬಂತು. ಸೊ ಕನೆಕ್ಟೆಡ್ ಅಂತ ಬಂದು ಆಟೋಮೆಟಿಕ್ ನೀವು ಕ್ಯಾಮ್ರಾ ಆಪ್ಷನ್ ಫಸ್ಟೇ ಕ್ಲಿಕ್ ಮಾಡಿರ್ತೀರ, ಕ್ಯಾಮ್ರಾ ಓಪನ್ ಆಗುತ್ತೆ. ನನಗೆ ಆಲ್ಮೋಸ್ಟ್ ಇದರಲ್ಲಿ ಇಷ್ಟ ಆಗಿದ್ದ ಫೀಚರ್ಸ್ ಏನು ಅಂತ ಹೇಳಲ್ಲ, ಅವಾಗಲೇ ಹೇಳಿದೆ. ಈ ಬಟನ್ ಇದು ಮಾಡಿದ್ರೆ ಫೋನ್ ರೊಟೇಟ್ ಆಗುತ್ತೆ. ಓಕೆ, ಇದು ಲೆಫ್ಟು, ರೈಟು, ಮೇಲೆ, ಕೆಳಗೆ, ಇದೆಲ್ಲ ಓಕೆ ಗೈಸ್. ಇವಾಗ ಸೆಲ್ಫ್ ಒಬ್ಬರೇ ಇರ್ತಾರೆ ಪಾಪ, ಅವ್ರಿಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಬೇರೆ ಯಾರ ಸಪೋರ್ಟು ಇರಲ್ಲ. ಸೆಲ್ಫ್ ವಿಡಿಯೋ ಮಾಡ್ಕೊಬೇಕು. ಇವಾಗ ಲೈಕ್ ಯೂಟ್ಯೂಬ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ವಿಡಿಯೋಗಳು ಕೊಡಬೇಕು, ಅವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಜಸ್ಟ್ ಸೆಲ್ಫಿ ಸ್ಟಿಕ್ ಎಲ್ಲ ಮೊಬೈಲ್ ಹೋಲ್ಡರ್ ಇತ್ತು ಅಂತಂದ್ರೆ ಒಂದ್ ಕಡೆ ಇಟ್ಬಿಟ್ಟು ಯಾವ ಕಡೆ ಫೋಕಸ್ ಮಾಡ್ತಾ ಇರುತ್ತೋ ಆ ಕಡೆನೆ ವಿಡಿಯೋ ಮಾಡಬೇಕು. ಇದರಿಂದ ಏನಪ್ಪ ಯೂಸ್ ಅಂತಂದ್ರೆ ನನಗೆ ಇದು ಆ ಫೀಚರ್ಸ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಇದೀಗ ಈ ಬಟನ್ ಜಸ್ಟ್ ಫ್ಲೆಕ್ಸಿಬಲ್ ಆಗಿರೋ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಜಸ್ಟ್ ಒಂದು ಕ್ಲಿಕ್ ಮಾಡಿ ಲಾಕ್ ಮಾಡ್ಬಿಟ್ಟೆ ಅಂತಂದ್ರೆ ತೋರಿಸ್ತೀನಿ ನೋಡ್ಕೊಂಡು ನಿಮ್ಗೆ. ಇವಾಗ ನಾನು ಒಂದೇ ಕಡೆ ಕುತ್ಕೊಂಡು ವಿಡಿಯೋ ಮಾಡಲ್ಲ, ಲೈಕ್ ಓಡಾಡ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ, ಇಲ್ಲ ಆ ಕಡೆ ಈ ಕಡೆ ಮೂವಿಂಗ್ ಅಲ್ಲಿ ವಿಡಿಯೋ ಮಾಡ್ತಿರ್ತೀನಿ.
ಅದು ನಾನು ಯಾವ ಕಡೆ ಹೋಗ್ತೀನೋ ಆ ಕಡೆ ಫೋಕಸ್ ಮಾಡುತ್ತೆ. ಕಾಣಿಸ್ತಿದೆ ಅನ್ಕೊಂತೀನಿ. ಲೆಫ್ಟ್ ರೈಟ್ ಇಷ್ಟು ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತೀವೋ ಅಷ್ಟು ಸ್ಪೀಡಲ್ಲೇ ಕ್ಯಾಪ್ಚರ್ ಮಾಡುತ್ತೆ. ಮೇಲೆ ಬರ್ತೀನಿ ನೋಡಿ, ಚಾರ್ಜಿಂಗ್ ಮಾಡಕ್ಕೆ ಸಿ ಪಿನ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಲೈಕ್ ಇದ್ರ ಜೊತೆ ಒಂದು ಸಿ ಪಿನ್ ಕೇಬಲ್ ಕೂಡ ಬರುತ್ತೆ. ನೀವು ಆರಾಮ ನೀವೇನಾದ್ರೂ ಒಂದು ನೀವು ಹೆಂಗ್ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ಸ್ ಚಾರ್ಜಿಂಗ್ ಹೆಂಗ್ ಬರುತ್ತೆ ಏನು ಅಂತ. ಇದ್ರದ್ದು ವಿಡಿಯೋ ಕ್ಲಾರಿಟಿ DJ ಅವ್ರದ್ದು ಯಾವ ತರ ಬರುತ್ತೆ ಅನ್ನೋದು ಮುಂದೆ ಕ್ಲಿಪ್ ಅಲ್ಲಿ ಹಾಕ್ತೀನಿ, ಈ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ. ದೆನ್ ಇವಾಗೆಲ್ಲ ಸ್ನ್ಯಾಪ್ಚಾಟ್ ಇದೆ ಗೊತ್ತಾ, ಟಿಂಕರಿಂಗ್ ಪೇಂಟಿಂಗ್ ಮಾಡಿ ಆಲ್ಮೋಸ್ಟ್ ಗರ್ಲ್ಸ್ ಎಲ್ಲ ಅವ್ರ ಕ್ಯಾಮ್ರಾ ಕ್ಲಾರಿಟಿ ತುಂಬಾ ಸಖತ್ತಾಗಿದ್ರು ಅವ್ರು ಯೂಸ್ ಮಾಡೋದೇ ಸ್ನ್ಯಾಪ್ಚಾಟ್. ಏನಕ್ಕಪ್ಪ ಅಂತಂದ್ರೆ ಟಿಂಕರಿಂಗ್ ಪೇಂಟಿಂಗ್ ಸಖತ್ತಾಗಿ ಮಾಡುತ್ತೆ ಅನ್ನೋ ರೀಸನ್ ಇಂದ. ಈ DJI ಅವ್ರದ್ದು ಗಿಂಬಲ್ದು ಆಪ್ ವಿಡಿಯೋ ಕ್ಯಾಪ್ಚರ್ ಮಾಡುತ್ತಲ್ಲ, ಇದನ್ನ ಅದ್ರ ಸ್ನ್ಯಾಪ್ಚಾಟ್ ಅವ್ರದ ತಮ್ಮನೋ ತಂಗಿನೋ ಅಂತಂದ್ರೆ ತಪ್ಪಾಗಲ್ಲ. ಏನಕ್ಕೆ ಅಂತಂದ್ರೆ ಆ ಲೆವೆಲ್ಗೆ ಫುಲ್ ಬ್ಲಾಕ್ ಇತ್ತು ಅಂತಂದ್ರೆ ಬ್ರೈಟ್ನೆಸ್ ಇದು ಮಾಡಿ, ಟಿಪ್ಪಲ್ ಇತ್ತು ಅಂತಂದ್ರೆ ರಿಮೂವ್ ಮಾಡಿ ಕ್ಯಾಪ್ಚರ್ ಮಾಡುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಇದೊಂದು ಬ್ಯಾಟ್ರಿ ಕೆಪಾಸಿಟಿ ನೀವು ಪರ್ ಡೇಗೆ ಗಿಂಬಲ್ ನ ವಿಡಿಯೋ ಕ್ಯಾಪ್ಚರಿಂಗ್ ಮೂವ್ಮೆಂಟ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಬರುತ್ತೆ. ಓಕೆ, ಈ DJI ಆಪ್ ಅಲ್ಲೇ ತೋರಿಸುತ್ತೆ ಇದು ಬ್ಯಾಟ್ರಿ ಲೋ ಇದೆಯಾ, ಬ್ಯಾಟ್ರಿ ಚಾರ್ಜರ್ ಹಾಕಿ ಬ್ಯಾಟ್ರಿ ಫುಲ್ ಲೋ ಇದೆ ವರ್ಕ್ ಆಗಲ್ಲ ಅಂತ ನೋಡಿ ಆಟೋಮೆಟಿಕ್ ಇದೇ ಆಪ್ ಆಗೋಗ್ಬಿಡುತ್ತೆ. ಸೊ ಇದು ನೀವೇನಾದ್ರೂ ಬುಕ್ ಮಾಡ್ಕೊಬೇಕು ಅಂತಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಜಸ್ಟ್ 6000ಗೆ ಆಫರ್ ಇದೆ. ಓಕೆ, ಇನ್ನು ಇದರಲ್ಲಿ 12,000 DJI ನ್ಯಾನೋ ಯಾವ್ದೋ ಬರುತ್ತೆ, ಅದು 12,000, ಬಟ್ ಅದು ಸ್ಟಿಕ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕಿಂತ ಇದು ಬೆಟರ್ ಅಂತ ಅನ್ಕೋತೀನಿ. ಏನಕ್ಕಪ್ಪ ಅಂತಂದ್ರೆ ಇದು ಮೂವ್ಮೆಂಟ್ ಇರೋದ್ರಿಂದ ಸ್ಟಿಕ್ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ ವಿಡಿಯೋ ಕ್ಯಾಪ್ಚರಿಂಗ್ ಟೈಮ್ ಅಲ್ಲಿ ಅಂತ ಹೇಳ್ತೀನಿ. ಲೈಕ್ ಕುಂತ್ಕೊಂಡು ವಿಡಿಯೋ ಮಾಡುವಾಗೆಲ್ಲ ಓಕೆ ಬೆಟರ್, ಏನು ತೊಂದರೆ ಇಲ್ಲ. ಗಾಡಿ ರೈಡ್ ಮಾಡ್ಬೇಕಾದ್ರೆ ವಿಡಿಯೋ ಕ್ಯಾಪ್ಚರಿಂಗ್ ಮಾಡ್ತೀವಿ ಗೊತ್ತಾ, ಗಾಡಿ ಮೂವ್ಮೆಂಟ್ ಅಲ್ಲಿ ಇಲ್ಲ ರನ್ನಿಂಗ್ ಮೂವ್ಮೆಂಟ್ ಅಲ್ಲಿ, ಆ ಟೈಮಲ್ಲಿ ಸ್ಟಿಕ್ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ನೀವು ಮಾಡೋ ಡಿಸ್ಲೈಕ್ ನನ್ನ ವಿಡಿಯೋದಲ್ಲಿ ಏನ್ ಕರಪ್ಷನ್ ಮಾಡ್ಕೊಬೇಕು ಅಂತ ಅನ್ನೋದನ್ನ ತೋರಿಸುತ್ತೆ. ನೀವು ಮಾಡೋ ಲೈಕ್ ಮುಂದೆ ಮಾಡೋ ನನ್ನ ವಿಡಿಯೋಗೆ ಮೋಟಿವೇಶನ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.